ನನಗೆ ಇಷ್ಟ ಅದು ಬ್ರೋ. ಹ್ಯಾಪಿ ರಕ್ಷಾ ಬಂಧನ್. ಇದೇ ತಾನೇ ಗೌರಿ ಬಿಡು. ಅಯ್ಯೋ ಗೈಸ್, ಇವಾಗ ಹಾಸ್ಪಿಟಲ್ಗೆ ಹೋಗಿ ಬೆಂಗಳೂರಲ್ಲಿ ಇರಲ್ಲ ಗೈಸ್, ನಾನು ಹೋಗಕ್ಕಾಗಲ್ಲ ಬ್ರೋ. ಬಿಡು ಇಲ್ಲ ಇಲ್ಲ ಅದನ್ನ. ಎಲ್ಲರಿಗೂ ಸುಸ್ವಾಗತ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚನವಿನ್ ಯೂಟ್ಯೂಬ್ ಚಾನಲ್. ಏನಕ್ಕೆ ಇವಾಗ ನೀನು ಅಂತೀಯಲ್ಲ ಬೇಡ. ಎಷ್ಟೊಂದ್ ದಿನ ಆದ್ಮೇಲೆ ನಾನು ಕಾಣಿಸ್ಕೊಂತ ಏನೇ ತುಂಬಾ ದಿನ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಇವತ್ತಿನ ಬ್ಲಾಗ್ ಏನಂತಂದ್ರೆ ಡೈಲಿ ಬ್ಲಾಗ್ ತರ ಮಾಡ್ತಾ ಇದೀವಿ. ಅಂಡ್ ನಾನು ನವೀನು ಸಿಕ್ಕು ಆಲ್ಮೋಸ್ಟ್ 1 ವೀಕ್ ಹತ್ರನೇ ಆಗುತ್ತೆ. ಲೈಕ್ ಅವನು ಕೆಲ್ಸದಲ್ಲಿ ಬಿಸಿ ಆಯ್ತಾನೆ, ನಾನು ಆಚೆ ಈಚೆ ಎಲ್ಲ ಓಡಾಡ್ತಿದ್ದೆ ಪ್ರಮೋಷನ್ಸ್ ಅಂತ. ಸೊ ಮೀಟ್ ಆಗಿಲ್ಲ ನಾವು. ಕೊಟ್ಬಿಡು ನಂಗೆ, ಸುಮ್ನೆ ಕೊಡು ಕೊಡು. ಏನಕ್ಕೆ ಕೊಡು ನನ್ ದುಡ್ಡು ಅಲ್ಲಿತ್ತು. ಅಲ್ಲಿದ್ರೆ ಕಾರಲ್ಲಿ ತಾನೇ ಇದ್ದಿದ್ದು. ಕಾರಲ್ಲಿ ಯಾರು ದುಡ್ಡಿದ್ದು? ಇಲ್ಲ ನಂದೆ. ಕೊಟ್ಬಿಡು. ಇಲ್ಲ ಇಲ್ಲ ಅದನ್ನ ನನ್ ರಾಖಿ ಕಟ್ಟಿದ್ದಕ್ಕೆ ತಮ್ಮ ಕೊಟ್ಟಿರೋದು. ಕೊಡು ಕೊಡು. ಯಾರ್ ತಮ್ಮ? 1 2 ನಿಂಗೆ ಗೊತ್ತಿಲ್ಲ. 3 4 ಸಾಕು. 4,000 ಐತೆ ನನಗೆ. ಕೊಟ್ರೆ ಸರಿ. 2,000 ಐತೆ. 2,000ಕ್ಕೆ ಹೋಗಿ ಇವಾಗ್ಲೇ ಅದು ನವೀನ ಕೊಟ್ರೆ ಸರಿ. ಇವಾಗ ಬಿಡಿ, ಗಣೇಶಂಗೆ ಅಂತಾನೆ ಕೊಡಿ. ಗಣೇಶಂಗ್ ನಾನು ನೆನ್ನೆ ಕೊಟ್ಟಾಯ್ತು 3,000 ಕೊಡು. ನಮ್ ಗಣೇಶ ಕುಂಡ್ ಸೇರೋದಕ್ಕೆ ನಿನ್ ಕಡೆಯಿಂದ ಇದು ಇಲ್ಲ. ನೋಡಿದೆ ಬಂದ್ಬಿಡು. ನಾನು ಕೊಡ್ಲಿ, ನಾ ಕೊಡ್ತೀನಿ ಬ್ರೋ. ಅವ್ರಿಗೆ ಹೇಳಕ್ ಹೋಗಿದ್ದು ಬ್ರೋ ಅಂತ ನಾನು. ಬ್ರೋ ಅಂದ್ರೆ ಇಷ್ಟ ಹುಡುಗಿರು ಫುಲ್ ಫಿದಾ ಆಗ್ಬಿಡ್ತಾರೆ ಗೊತ್ತಾ. ಎಕ್ಸ್ಕ್ಯೂಸ್ ಮೀ, ನಾನು ಹೇಳಿದ್ದು ಆ ಬ್ರೋ ಹಿಂದೆ ಇರೋ ಬ್ರೋಗೆ. ಅಂದ್ರೆ ಗೈಸ್, ನಾನು ಆಲ್ರೆಡಿ 3,000 ಗಣೇಶ ಕೊಟ್ಬಿಟ್ಟಿದ್ದೀನಿ ಗೈಸ್. ನೀನೆ ಯಾರ್ದ ದುಡ್ಡು? ನಂದು. ಮತ್ತೆ ಅದ ಬರೀ 3,000 ಏನಿದು, ಏನೋ ಒಂದು ಟೋಕನ್ ಅಡ್ವಾನ್ಸ್ ಮಾಡಿದ್ವಾ ಅದಕ್ಕೆ ಅಷ್ಟೇ. ನಾನ್ ಕೊಟ್ಟಿದ್ದು 3,000. ನಿಂದ ಅದರದಾ? ಬಂದ್ಬಿಡು. ಅಂದ್ರೆ ನನ್ನ ಕೊಟ್ಟಿದ್ದು 3,000 ಗಣೇಶ ಕುಣಿಸ್ಬಿಟ್ಟಿದ್ರೆ ಅಷ್ಟೇ. ಆಬ್ವಿಯಸ್ಲಿ ಇಲ್ಲ ಗೈಸ್. ಅಂಡ್ ಈ ಗಣೇಶ ಟೈಮ್ ಬಂದಾಗ ಮಾತ್ರ ಹುಡುಗರು ಒಳ್ಳೆ ಕಲೆಕ್ಷನ್ ಮಾಡ್ತಾರೆ. ಕೂರಿಸ್ತಾರೋ ಇಲ್ವೋ ಅದಂತೂ ಗೊತ್ತಿಲ್ಲ, ಬಟ್ ಇಲ್ಲೆಲ್ಲ ಲೈನ್ ಆಫ್ ಫುಡ್ಡಿಂಗ್ ನಿಲ್ಸ್ಕೊಂಡು ಗಣೇಶ ಕಲೆಕ್ಷನ್ ಅಂತ ರಸೂಟ್ ಬರ್ಕೊಡ್ತಾರೆ. ಏನು ಅಂತಂದ್ರೆ ದಯವಿಟ್ಟು ಯಾರು ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸು ನಾವು ಅನುಭವಿಸ್ಬಿಟ್ಟಿದ್ದೀವಿ. ಅಂದ್ರೆ ಈ ಇಯರ್ ನೀವು ಇವಾಗ ಅಂದ್ರೆ ಗಣೇಶನ ಹಬ್ಬದ ದಿನ ಗಣೇಶ ಕುಣಿಸ್ತೀವಿ ಅಂತಂದ್ರೆ ಇವಾಗ ಬುಕ್ ಮಾಡ್ತೀವಿ ಟೈಮ್ ಸಿಗಲ್ಲ. ನಾವು ಎಷ್ಟು ಅನುಭವಿಸ್ಬಿಟ್ಟಿವಿ ಗೊತ್ತಾ. ಕೊನೆಗೆ ಯಾವ್ದೋ ಒಂದು ಸಿಕ್ಕೈತಿ ಈಗ. ಸೊ ಇವತ್ತು ಬುಕ್ ಮಾಡ್ಬಿಟ್ಟು ಬಂದೆ ಬೆಳಿಗ್ಗೆ. ಮಾಡ್ಬಿಟ್ರಾ? ಇಲ್ಲಾಂದ್ರೆ ನಾನು ಹೇಳ್ತಾ ಇದ್ದೆ ಎಲ್ರಿಗೂ ಕಮೆಂಟ್ ಮಾಡಿ ಗೈಸ್, ಯಾರಾದ್ರೂ ಟಮಟೆ ಅವ್ರು ಗೊತ್ತಿದ್ರೆ ಅಂತ. ಈಗಲೇ ಮಾಡ್ಬೇಕು. ನಮಗೆ 31ನೇ ತಾರೀಕು ಕುಣಿಸ್ತಾ ಇದೀವಿ ನಾವು. ಅಂದ್ರೆ ಅವ್ರು 31st ಕೂರಿಸ್ತಾ ಇದ್ದಾರೆ. ಸೊ ಟಮಟೆ ಅವ್ರು ಬೇಕಾಗಿದ್ದಾರೆ. ಯಾರಾದ್ರೂ ಗೊತ್ತಿದ್ರೆ ಲೀಡ್ ನ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇದಕ್ಕೆ ವಾನಂಬಾಡಿ ಹೇಳ್ಬಿಟ್ರೆ ಇನ್ನ ಸೂಪರ್. ಏನು ವಾನಂಬಾಡಿ ಟಮಟೆ? ವಾನಂಬಾಡಿಲಿರುವ ಟಮಟೆ ಅಂದ್ರೆ ಸುಮ್ಮನೆ ಹೊಡಿಯೋದು ಅನ್ನೋದು ಗೊತ್ತು ನಂಗೆ ಅಷ್ಟೇ. ಬಿಡು, ಸಿಕ್ಕಾಯ್ತಾ? ಸೊ ಗೈಸ್ ಆದ್ರೂ ಹಾಕಿರಿ, ನೆಕ್ಸ್ಟ್ ಟೈಮ್ ಬೇಕಿದ್ದಾಗ ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್ ಅವರನ್ನ. ಆ್ಯಂಡ್ ಈ ಸಲ ನವೀನವ್ರು ಗಣೇಶ ಕೂರಿಸಿದಾಗ ನಾನಂತೂ ಬೆಂಗಳೂರಲ್ಲೇ ಇರಲ್ಲ ಗೈಸ್, ನಾನು ಹೋಗೋಕ್ಕಾಗಲ್ಲ. ಇಟ್ಸ್ ಓಕೆ. ಎಲ್ಲ ಹೋಗ್ತದೆ ಯಾಕಂದ್ರೆ ನಾನು ಎವ್ರಿ ಟೈಮು ಕರೆಯೋದೇ ಇಲ್ಲ ಗೈಸ್, ಬರೀ ಅವ್ರವ್ರ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲ ಇದು ಗೌರಿ ಹಬ್ಬಕ್ಕೆ, ಅಲ್ಲ ಸಾರಿ ಗೌರಿ ಲಕ್ಷ್ಮಿ ಹಬ್ಬಕ್ಕೆ ನೀವು ಕರೀತೀರಾ? ಸೊ ಹಂಗಂತ ನೀವು ಗೌರಿ ಪೂಜೆಗೆ ನೀವೇ ಮಾಡ್ಕೋತೀರಾ? ನೀವು ಪೂಜಾರಿ ಮತ್ತೇನಕ್ಕೆ ಇರೋದು? ಆ ಹುಡ್ಗಿದ್ ಮಾಡ್ಬೇಕದ್ನ ಗೌರಿ ಪೂಜೆ. ಗೌರಿ ಹುಡುಗಿ ಹುಡುಗಿನೇ ಪೂಜೆ ಮಾಡ್ತಾರೆ, ಹುಡುಗರು ಇಟ್ಸ್ ಓಕೆ. ಬಟ್ ಆದ್ರೂ ಶ್ರೇಷ್ಠ ಅಂತ ಹುಡುಗಿನ್ ಮಾಡಿದಾಗ ಏನಿಲ್ಲ, ಪೂಜಾರಿ ಮಾಡಿದ್ರು ಶ್ರೇಷ್ಠ. ಗೈಸ್ ಬೈರಿ ಗೈಸ್ನಿಗೆ ಗೌರಿ ಪೂಜೆಗೆ ಹುಡುಗಿನ ಕರಿಯಾರೆ ಗೌರಿ ಬಿಡು. ಅಯ್ಯೋ ಗೌರಿ 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 ಈಗ ಬಟ್ರಿಂಗ್ ಮಾಡ್ತಾನೆ ಗೈಸ್ ಇವನು. ಆ್ಯಂಡ್ ಇನ್ನೊಂದೇನೋ ಹೇಳ್ಬೇಕು ಅನ್ಕೊಂಡೆ ಗೈಸ್, ಪರವಾಗಿಲ್ಲ. ಐ ಫಾರ್ಗಾಟ್ ಗೈಸ್, ನೆನಪಿಲ್ಲ. ಇವಾಗ ನಾವು ಆ್ಯಕ್ಚುಲಿ ಹಾಸ್ಪಿಟಲ್ ಹೋಗ್ತಿದ್ದೀವಿ. ಯಾಕೆ ಹಾಸ್ಪಿಟಲ್ ಹೋಗ್ತಿದ್ದೀವಿ ಅಂದರೆ, ನಾನು ಲಾಸ್ಟ್ ಟೈಮು ನನಗೆ ಅಸಿಡಿಟಿ ಥರ ಆಗಿತ್ತು ಅಂದ್ಬಿಟ್ಟು ಚೆಕ್ ಮಾಡ್ಸೋಕೆ ಹೋಗಿದ್ವಿ. ಈ ಟೈಮ್ ಏನಾಗ್ತಿದೆ ಅಂತಂದರೆ ನೈಟ್ ಟೈಮ್ಸ್ ಮಾತ್ರ ಫೀವರ್ ಬರ್ತಿದೆ. ಬಟ್ ನಾನು ಆಲ್ರೆಡಿ ಮನೆ ಹತ್ರನೇ ಬ್ಲಡ್ ಟೆಸ್ಟ್ ಮಾಡಿಸಿದೆ, ಅದ್ರಲ್ಲಿ ನಾರ್ಮಲ್ ಅಂತಾನೆ ಇದೆ. ಟೈಫಾಯ್ಡ್, ಡೆಂಗ್ಯೂ ಆ ಥರ ಏನೂ ಇಲ್ಲ ಪ್ರಾಬ್ಲಮ್. ಬಟ್ ನೈಟ್ ಟೈಮ್ಸ್ ಇನ್ನೂ ಫೀವರ್ ಬರ್ತಿದೆ. ಸೊ ಅದಕ್ಕೆ ಗೊತ್ತಿಲ್ಲ ಏನು ಅಂತ. ಯಾಕೆ ಬೇಕು ಒಂದ್ಸಲಿ ಏನು ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಅದಕ್ಕೆ ಫಸ್ಟೇ ಹೋಗಿ ಇನ್ನೊಂದ್ಸಲಿ ಚೆಕ್ ಮಾಡಿಸ್ಕೊಂಬರೋಣ. ಆ್ಯಂಡ್ ಇದು ಫ್ಯಾಮಿಲಿ ಡಾಕ್ಟರ್ ಹತ್ರ ಅಲ್ವಾ, ಸೊ ಅದಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಇದೆಷ್ಟು ಪುಟಾಣಿ ರೋಡಲ್ಲಿ ಹೆಂಗೆ ಜಾಮ್ ಆಗಿದೆ. ಟ್ರ್ಯಾಕ್ಟರ್ ಇದೆ, ಕಾರ್ ಇದೆ, ಬೈಕ್ ಇದೆ, ನಮ್ಮ ಕಾರ್ ಇದೆ. ಓ ಮೈ ಗುಡ್ನೆಸ್. ಇರೋ ಬಿಡ್ಲಿ.
ಲಾಂಗ್ ಗಾಡಿ ಅವ್ರದ್ದು. ಸೊ ಗೈಸ್ ನೋಡಿ ಗೈಸ್, ಇವಾಗ ಹಾಸ್ಪಿಟಲಿಗೆ ಹೋಗಿ ಇಂಜೆಕ್ಷನ್, ಇವ್ನು ಬಂದಾಗೆಲ್ಲ ಬರೀ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದೇ ಆಗಿದೆ ಗೈಸ್. ನಾನಲ್ಲ, ಇವನಿಗೂ ಕೋಲ್ಡ್ ಇದೆ, ಬಾ ಬಾತಿ ಮಾಡಿ ತೋರಿಸ್ತೀನಿ ಬಾ. ಇಮ್ಯುನಿಟಿ ಪವರ್ ಜಾಸ್ತಿ ಇದೆ ಬಾ. ಸೊ ನಮಗೆ ಒಂದು ವಾರ ನೋಡ್ತೀವಿ, ನಾವು ಆಗ್ಲಿಲ್ಲ. ನಾನು ಒಂದು ವಾರ ಆಯ್ತು ತಾನೆ, ಒಂದು ವಾರ ಆಯ್ತು ತಾನೆ, ನಿಜ ಹೇಳು. ನಾನು ಈ ಸಲ ಬಂದಿಲ್ಲ ಹಾಸ್ಪಿಟಲ್. ನಾನು ಬಂದ್ಬಿಟ್ಟಿದ್ದಿದ್ರೆ ನಾನು ವರ್ಷಕ್ಕೋ 2 ವರ್ಷಕ್ಕೋ ಒಂದ್ಸಲ. ಗೈಸ್ ಇವನೇ ನನಗೆ ಬೈತಾನೆ, ನೀನು ಹಾಸ್ಪಿಟಲ್ಗೆ ಹೋಗಲ್ಲ ಅದಕ್ಕೆ ಜಾಸ್ತಿ ಆಗೋದು ಅಂತ. ಈಗ ಇವನೇ ಹಿಂಗೆ ನಿನ್ಗೆ ಹೋಗ್ಲೇಬೇಕು, ಇಮ್ಯುನಿಟಿ ಪವರ್ ಕಮ್ಮಿ, ನನಗೆ ಜಾಸ್ತಿ. ಇವಾಗಲೂ ಚುಚ್ಚುರು ಗೈಸ್ ಮತ್ತೆ ಇವನಿಂದ. ಈಗ ಟ್ಯಾಬ್ಲೆಟ್ ತರಕ್ಕೆ ಬಂದಿದ್ದೀವಿ. ಸೊ ನನಗೂ ಜಾಸ್ತಿ ಕೋಲ್ಡ್ ಆಗ್ಬಿಟ್ಟಿದೆ, ನೆಗಡಿ ಮತ್ತೆ ನೆಗಡಿ ಮತ್ತೆ ಕೆಮ್ಮು, ಅದನ್ನು ಟ್ಯಾಬ್ಲೆಟ್ ಕೊಡಿ. ಚಿಕ್ಕ ವಯಸ್ಸಲ್ಲಿ ನಾವು ಹಿಂಗೆ ಅಂತಿದ್ವಿ, ಸೈಕಲ್ ತಗೊಂಬಂದಿದ್ದು ನಾವು ಹೊಸದು. ಸೊ ಅವಾಗೆಲ್ಲ ಈ ಥರದ್ದು ಸುತ್ತಿರ್ತಾರಲ್ಲ, ಸೊ ಅವಾಗೆಲ್ಲ ನಾನು ಹಿಂಗೆ ಅಂತಿದ್ದೆ. ಮುಕ್ಕಾಗ್ಬಿಟ್ಟಿದ್ಯಾ? ಹಾಂ, ಚಿಕ್ಕ ವಯಸ್ಸಲ್ಲಿ ಅಂತಿದ್ದೆ. ಅಲ್ಲಿ ಸಿಗ್ನಲ್ ಹಾಕಿದೆ ಗೈಸ್, ಇಲ್ಲಿ ಸಿಗ್ನಲ್, ಅಲ್ಲಿ ಸಿಗ್ನಲ್, ಏ ಸಾಕು. ನಾವೇನ್ ಮಾಡ್ತೀವಿ ಗೊತ್ತಾ, ಇಷ್ಟು ಎಲ್ಲ ಕಲೆಕ್ಟ್ ಮಾಡ್ಕೊಂತೀವಿ, ಈ ತರ ಫುಲ್ ಹಿಂಗ್ ಹಾಸ್ತಿದ್ವಿ, ಹಾಸಿ ಎಗ್ರಿ ತುಳಿತೀವಿ, ಟಾಪ್ 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 ಅನ್ನೋದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಅದು, ನೆಮ್ಮದಿ ಅನ್ಸುತ್ತೆ. ಸಿಗ್ನಲ್ ಬಿಡ್ತು ಕೊಡ, ಸಾಕು. ಇವಾಗ ಗಾಡಿ ಓಡಿಸ್ತೀನಿ. ಇವಾಗ ಕಾರ್ನ ಸರ್ವಿಸಿಗೆ, ನನ್ನ ಕಾರು ಒಂದೆರಡು ದಿನ ಆಚೆ ಹೋಗೋದುಂಟು. ನನ್ನ ಹೆಂಡತಿ ನನ್ನ 2 ದಿನ ಬಿಟ್ಟು ಹೋಗೋದುಂಟು. ಸೊ ದುಃಖದಲ್ಲಿ ನನ್ನ ಹೆಂಡತಿ ಸ್ವಲ್ಪ ಹುಷಾರಿಲ್ಲ, ಹಾಸ್ಪಿಟ್ಲ್ ಕಳಿಸ್ತಾಯಿನಿ. ಸೊ ಇದನ್ನ 7ನ ಹಾಸ್ಪಿಟ್ಲಿಗೆ ಕಳಿಸಿದಾಯ್ತು, ಈಗ 2ನೇ ಹೆಂಡತಿನ ಹಾಸ್ಪಿಟ್ಲಿಗೆ ಕಳಿಸ್ತಾಯಿನಿ. ಇದು 2 ದಿನ ಅಡ್ಮಿಟ್ ಆಗಲೇಬೇಕಂತೆ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಇಲ್ಲಿ ಕಾಲ ಹತ್ರ ಒಂಚೂರು ರೇಟ್ ಆಗೈತೆ, ಕೈ ಹತ್ರ ಒಂಚೂರು ರೇಟ್ ಆಗೈತೆ. ಆ ಥರ ಅಂದರೆ ಒಳಗಡೆ ನಟ್ಟುಗಳು ಎಲ್ಲ ಟೈಟ್ ಮಾಡಬೇಕು, 2 ದಿನ ಬೇಕು. ಅದಕ್ಕೆ ಈಗ ಬಿಟ್ಟು ಬರಕ್ಕೆ ಹೋಗಿತಾ ಇದ್ದೀನಿ ನನ್ನ ಹೆಂಡತಿನ. ಅದಕ್ಕೆ ಬನ್ನಿ ಅಲ್ಲೋಗಿ ಡಾಕ್ಟ್ರು ಏನಂತಾರೆ ನೋಡೋಣ ಇದಕ್ಕೆ. ಸೊ ಹಾಸ್ಪಿಟ್ಲಿಗೆ ಬಂದಿದ್ದೀವಿ, ಎಷ್ಟೊಂದು ಪೇಷಂಟ್ಸ್ಗಳು ಅವರೇ, ಯಪ್ಪ ಸಿಕ್ಕಾಪಟ್ಟೆ ಪೇಷಂಟ್ಸ್ ಅವರೇ. ಅದಕ್ಕೆ ಇವಾಗ ಬರೋದು ನಮ್ಮ ಡಾಕ್ಟ್ರು, ನಮ್ಮ ಪರ್ಸ್ನಲ್ ಡಾಕ್ಟ್ರು ಒಳಗಡೆ ಅವರೇ. ಅವ್ರಿಗೆ ಒಂದು ಫೋನ್ ಹಾಕ್ಬೇಕು, ಇವಾಗ ಬರ್ತಾರೆ. ಸೊ ಅದಕ್ಕೂ ಮುಂಚೆ ಇಟ್ಕೋ ಅಲ್ವಾ. ಸೊ ಅದಕ್ಕೆ ಮುಂಚೆ ಗೊತ್ತಿಲ್ದಂಗೆ ಇವಾಗ ನಮ್ಮ ಭಟ್ಟವ್ರಿಗೆ ರಾಖಿ ಪ್ರಯುಕ್ತ, ನನಗೂ ಇಷ್ಟ, ಬಟ್ ಭಟ್ಟವ್ರಿಗೆ ಸಿಕ್ತು, ನನಗಿಷ್ಟ ಅದು. ಬ್ರೋ ಹ್ಯಾಪಿ ರಕ್ಷಾಬಂಧನ್. ರಕ್ಷಾಬಂಧನ ಆಗಿ 3 ಡೇಸ್ ಆಯಿತು ಗೈಸ್. ಇವಾಗ ಇಲ್ಲ 3 ಅಲ್ಲ, ಹೌದು 3 ಡೇಸ್ ಆಯಿತು ಗೈಸ್. ನಾನು ಇವಾಗ ಕಟ್ತಾ ಇದ್ದೀನಿ ಬ್ರೋಗೆ. ನಾನು ಆ್ಯಕ್ಚುಲಿ ಎಲ್ರಿಗೂ ಕಟ್ಟೋಣ ಅಂದ್ಕೊಂಡಿದ್ದೆ, ನನ್ನ ಫ್ರೆಂಡ್ಸ್ ಎಲ್ರಿಗೂ. ಬಟ್ ಅವ್ರ ಏರಿಯಾಗೆ ಹೋಗ್ಬೇಕು ಅಂದ್ಬಿಟ್ಟು ಅವರೇ ಬ್ಯುಸಿ ಇದ್ದಾರೆ ಗೈಸ್, ಗಣೇಶ ಹಬ್ಬ ಅದು ಇದು ಅಂತ. ಅದಕ್ಕೆ ಹೋಗೋಕ್ಕಾಗಿಲ್ಲ ಗೈಸ್. ಬ್ರೋ ತೋರಿಸಿ ಎಷ್ಟು ಕಟ್ಸ್ಕೊಂಡಿದ್ದೀರ ರಾಖಿ? ಎಷ್ಟಿದೆ? 1 ಇವಾಗ ನಾನು ಕಟ್ಟಿದ್ದೊಂದು 3ನಾ 4? 4. ಸೊ ಗೈಸ್ ರಾಖಿ ಕಟ್ಟಿದ್ದೀನಿ ಗೈಸ್. ನಿಂದು ಎಷ್ಟಿದೆ ನಾವೇನ? ನನಗೆ 2 ಐತೆ. ಸೂಪರ್. 25ನೇ ತಾರೀಕು ಗಿಫ್ಟ್ ಕೊಡ್ತೀವಿ. ಅವ್ವ ನಾವೇನ ಬ್ರೋ ನಂಗೆ ಗಿಫ್ಟ್ ಕೊಡ್ಸ್ತಾರಂತೆ ನಾವೇನ? ಅದು ಹಂಗೆ ಗೊತ್ತು. ಏನು? 120 ರೂಪಾಯಿ ಡೈರಿ ಮಿಲ್ಕ್ ಕೊಡ್ತಾನೆ. ಏಯ್ ಇವಾಗ ಕಟ್ಟಿದ ತಕ್ಷಣ ಒಂದು ಕೊಡ್ಬೇಕು, ಕೊಡೋ ಇಟ್ಕೊಳ್ಳೋ, ಕೊಡೋ ಕೊಡಲಿ. ಏನು ನಂದೇ, ನಂದನ್ನ ನಂಗೆ ಕೊಡ್ತಾನೆ. ಗೈಸ್ ಎಲ್ರು ರಾಖಿ ಕಟ್ಬಿಟ್ಟು ಗಿಫ್ಟ್ ಅನ್ನ ನಂಗೆ ಗಿಫ್ಟ್ಗೋಸ್ಕರ ಕಟ್ಟಲ್ಲ ಗೈಸ್. ನಾನು ಸುಮ್ಮನೆ ರಾಖಿ ಕಟ್ಬೇಕು ಅಂತ. ಇದು ಮಂಚಿಂದ ಅಂತೂ ಬರಲ್ಲ, ನಿನ್ ಬಾಯಲ್ಲಿ ಬಂದಿರೋದು. ನಾನು ಲೈಕ್ ಈ ವರ್ಷ ಕಟ್ಟಿದ್ರೆ ಕಂಟಿನ್ಯೂಸ್ ಕಟ್ಬೇಕು ಅಂತ ಬ್ರೋ. ಇವಾಗ ನೆಕ್ಸ್ಟ್ 3 years ಆದ್ಮೇಲೆ ಇಲ್ಲೇ ಇದ್ರೆ ಅವಾಗ್ಲೂ ಕಟ್ತೀನಿ. ತೋರ್ಸೋ ಬಟ್ 3 years ಆದ್ಮೇಲೆ 3 years ಆದ್ಮೇಲೆ ಕಟ್ತೀಯಾ? ಅಲ್ಲ, ಪ್ರತಿ ವರ್ಷನೂ ಕಟ್ತೀನಿ. 3 ವರ್ಷ ಆದ್ಮೇಲೆ ಬ್ರೋ ಲಗ್ಗೆರೆಲ್ಲೇ ಇದ್ರೆ ಅವಾಗ್ಲೂ ಕಟ್ತೀನಿ ಅಂತಂದೆ. ಗೊತ್ತಿಲ್ಲ ಎಲ್ಲ. ಸ್ವಂತ ಮನೆನೇ ಬೆಂಗಳೂರು ಲಗ್ಗೆರೆ, ಅವನೆಲ್ಲ ಹೋಯ್ತಾನೆ ಬಿಟ್ಟು ಎಲ್ಲ ಹೋದ್ರಪ್ಪ. ಹಾಗೇನ್ ಮಾಡ್ತೀನಿ, ಕೊರಿಯರ್ ಮಾಡ್ಬಿಡ್ತೀನಿ ಈಗ ಅಷ್ಟೇ. ಆಮೇಲೆ ಎಲ್ಲರಿಗೂ ನಾನು ಯಾರ್ಯಾರು ರಾಖಿ ಕಟ್ಟಿದ್ದೆ ಎಲ್ರಿಗೂ ಮಿಸ್ ಮಾಡದೆ ಕಟ್ಟಿದ್ದೀನಿ, ಎಕ್ಸೆಪ್ಟ್ ಫಾರ್ ಇವನ್ ಫ್ರೆಂಡ್ಸ್ ಅಷ್ಟೇ. ಅವ್ರಿಗೆ ಎಲ್ರಿಗೂ ಕಟ್ಟಬೇಕಿತ್ತು, ಕಟ್ಟಕ್ಕಾಗಿಲ್ಲ. ನೆಕ್ಸ್ಟ್ ಇಯರಿಂದ ಮತ್ತೆ ಸ್ಟಾರ್ಟ್ ಮಾಡಿ ಎಲ್ರಿಗೂ ಕಟ್ತೀನಿ ಗೈಸ್. ಅಷ್ಟೇ ಕಟ್ಟ ಎಲ್ಲರೂ ಈ ಸಲ ಕಟ್ಟೋಣ ಅನ್ಕೊಂಡೆ, ಅವರೇ ಬ್ಯುಸಿ ಇದೆ, ಮತ್ತೆ ನಾನು ಹೋಗಕ್ಕಾಗಿಲ್ಲ ಗೈಸ್ ಅಷ್ಟೇ. ಓಕೆ
ಈಗ ಗಾಡಿನ ಬಿಟ್ಟು ನೋಡಿ ನಮ್ಮ body ಎಷ್ಟು ಪೇಷನ್ಸ್ ಅವ್ರು, ನೋಡಿ ಎಷ್ಟು ಪೇಷನ್ಸ್ ಅವ್ರು. ಸಿಕ್ಕಾಪಟ್ಟೆ ಪೇಷನ್ಸ್ ಏನೇನಾಗೈತೆ ಎಲ್ಲರಿಗೂ ಒಂದು ಕೇಳ್ಕೊಂಬರ್ತೀನಿ. ನಿನ್ಗೇನಮ್ಮ ಪ್ರಾಬ್ಲಮ್ಮು, ನಿನ್ಗೇನಪ್ಪ ಪ್ರಾಬ್ಲಮ್ಮು ಅಂತ ಕೇಳ್ಕೊಂಬರ್ತೀನಿ. ಹೋಗು. ಓಕೆ, ಅವ್ರು ಬರ್ತಾವ್ರೆ, ಸೊ ವೆಯ್ಟ್ ಮಾಡಿ ಅಂತಂದವ್ರೆ. ವೆಯ್ಟ್ ಮಾಡಿ ಬಿಟ್ಟು ಹೆಂಡ್ತಿನ ಹೋಗೋದು. ಬಾಯ್. ಏನಂದ ಗೊತ್ತಾ ಗೈಸ್, ನಾನು ಕ್ಯಾಬ್ ಬಂದು ವೆಯ್ಟ್ ಮಾಡ್ತಿದ್ದೆ. ಕಾರಲ್ಲಿ ಅಂದ್ರೆ ವ್ಯಾಲ್ಯೂಬಲ್ ಥಿಂಗ್ಸ್ ಇದೆ. ಪ್ರತಿ ಕ್ಷಣವು ಪ್ರೀತಿ ಮಾಡುವೆ, ಪ್ರಾಣ ನಿಂತೋದರು. ಹೋಗಿ ಅಂದೆ, ನಾನು ಒಬ್ಳೆ ವ್ಯಾಲ್ಯೂಬಲ್ ಥಿಂಗ್ಸ್ ಇದ್ದೆ, ನಾನು ಒಬ್ಳೇ ಆಗ್ಬಿಡೈತೆ. ಬಾಯ್ ಗೈಸ್, ಎಂಜಾಯ್. ನಾನು ಆಮೇಲೆ ಮಾಡ್ಸೋಣ ನೋಡೋಣ ಅಂತಂದೆ. ಇವಳು ಆಮೇಲೆ ಬೇಡ, ಮಾಡಿಸ್ಕೊಡು, ಹೆಂಗೋ ಮಾಡಿಸ್ಲೇಬೇಕು ಆಮೇಲೆ ಹೇಳಿದ್ದು. ಬಾಯ್ 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 ಬ್ರೋ. ನಾವು ಪ್ರೀತಿಸುವಂಥ ವಸ್ತುನಾಗಲಿ ವ್ಯಕ್ತಿನಾಗಲಿ ಪ್ರೀತಿಯಿಂದ ನೋಡ್ಕೋಬೇಕು ಅಂದರೆ ಕೆಲವೊಮ್ಮೆ ತ್ಯಾಗ ಮಾಡಲೇಬೇಕಾಗುತ್ತೆ. ಹಾಗೆ ಲೈಫಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕೂಡ ಮಾಡ್ಕೋಬೇಕಾಗುತ್ತೆ. ಏನಂತೀರಾ? ಬಯಸಿದ್ದೆಲ್ಲ ಸಿಗದು ಬಾಳಲಿ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ.